ಆತ ಬರ್ಡೇ ಪಾರ್ಟಿ ಮಾಡೋಣ ಅಂತ ಸ್ನೇಹಿತರನ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಕರೆದೊಯ್ದಿದ್ದ. ಎಲ್ಲರೂ ಕೇಕ್ ಕಟ್ ಮಾಡಿ ಕಂಠ ಪೂರ್ತಿ ಕುಡಿದಿದ್ರು. ಕೊನೆಯಲ್ಲಿ ಬಿಲ್ ಕಟ್ಟೋ ವಿಚಾರಕ್ಕೆ ಸ್ನೇಹಿತರ ನಡುವೆ ಶುರುವಾದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿನ ನೋಡಿ. ಬರ್ತ್ಡೇ ಆಚರಿಸಲು ಬಂದ ಸ್ನೇಹಿತರಿಂದಲೇ ಡೆತ್ ಡೇ. ಪಾರ್ಟಿ ಬಿಲ್ ಕಟ್ಟೋ ವಿಚಾರಕ್ಕೆ ಗಲಾಟೆ, ಡೆಡ್ಲಿ ಮರ್ಡರ್. ಕೋಮಾದಲ್ಲಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂಡ್ತಾ ಇರ್ತಾರೋ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕನ ಹೆಸರು ಸಂದೀಪ್ ಅಂತ. ಸ್ನೇಹಿತರ ಜೊತೆ ತನ್ನ 23ನೇ ವರ್ಷದ ಬರ್ತ್ಡೇ ಪಾರ್ಟಿ ಮಾಡಿಕೊಳ್ಳಲು ಹೋದವನು ದಾರುಣ ಅಂತ್ಯ ಕಂಡಿದ್ದಾನೆ. ಹೌದು, ಈ ಘಟನೆ ಬೆಂಗಳೂರು ಹೊರವಲಯ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಡ್ಡರಪಾಳ್ಯದಲ್ಲಿ ನಡೆದಿದೆ. ಕಳೆದ 16ನೇ ತಾರೀಕಿನಂದು ಸಂದೀಪ್ ಬರ್ತ್ಡೇ ಇತ್ತು. ಸ್ನೇಹಿತರ ಜೊತೆ ಪಾರ್ಟಿ ಮಾಡಲು ಕುಂಬಾರನಹಳ್ಳಿ ಸಮೀಪದ ಬಾಂಗ್ಲೋ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದ. ಅಲ್ಲಿ ಕೇಕ್ ಕಟ್ ಮಾಡಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಎಲ್ಲರೂ ಕೂಡ ಕಂಠ ಪೂರ್ತಿ ಕುಡಿದಿದ್ರು. ಇನ್ನು ಎಣ್ಣೆ ಪಾರ್ಟಿ ಮಾಡಿದ್ದ ಸ್ನೇಹಿತರಲ್ಲಿ ಬಿಲ್ ಕಟ್ಟುವ ವಿಚಾರ ಪ್ರಸ್ತಾಪವಾಗಿದೆ. ಬಿಲ್ ಕಟ್ಟೋಕೆ ಸಂದೀಪ್ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಈ ವೇಳೆ ಸಂದೀಪ್ ಮತ್ತು ಸಂತೋಷ್ ನಡುವೆ ಕಿರಿಕಾಗಿದೆ. ಈ ವೇಳೆ ಅಲ್ಲಿದ್ದ ಉಳಿದ ಸ್ನೇಹಿತರು ಜಗಳ ಬಿಡಿಸಿ ಕಳುಹಿಸಿದ್ರು. ಆದ್ರೆ ಮನೆಗೆ ಹೋಗದ ಸಂದೀಪ್ ಅಲ್ಲಿಂದ ಊರಿನ ಬಳಿ ಇರುವ ವಾಲಿಬಾಲ್ ಕೋರ್ಟ್ ಬಳಿ ತೆರಳಿದ್ರು. ಸ್ನೇಹಿತರೊಂದಿಗೆ ಮತ್ತೆ ಎಣ್ಣೆ ಹಾಕೋಕೆ ಹೋಗಿದ್ರು. ವಿಚಾರ ತಿಳಿದ ಸಹೋದರರಾದ ಸಂತೋಷ್ ಮತ್ತು ಸಾಗರ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಏಕಾಏಕಿ ಸಂದೀಪ್ ಮೇಲೆ ಹಲ್ಲೆ ನಡೆಸಿದ್ರು. ಅಲ್ಲಿಂದ ಜಿಗಣಿ ಪೊಲೀಸ್ ಠಾಣೆಗೆ ಹೋಗಿ ಸಂದೀಪ್ ದೂರು ನೀಡಿ ಮನೆಗೆ ಬಂದಿದ್ದ. ಸಾಗರು, ಸಂತೋಷು, ಮುರುಗನು, ರೇವಂತ್, ಪ್ರಭು ಬಂದ್ಬಿಟ್ಟು ಮಾತಾಡಿದ್ರು. ಅವ್ನು ಮೊದಲನೇ ಅಷ್ಟಲ್ಲೇ ಏನೋ ನಂಗೆ ಹೊಡಿಯೋಕೆ ಕೆಚ್ಚಾಕಿದ್ದೆ ಅಂತೆ, ನಂಗೆ ಯಾರ್ಯಾರ್ದ ಹತ್ರ ಫೋನ್ ಹಾಕ್ಸಿ ಏನೇನು ಹೇಳಿದ್ದೆ ಅಂತ ಹೇಳ್ದ. ನಾನು ಎಲ್ಲ ಹೇಳಿದ್ದೀನಿ ಅಂತ ನಮ್ಮ ಸಂದೀಪಣ್ಣ ಹೇಳ್ದೆ. ಹಂಗೆ ತಳ್ಕೊಂಡು ಹೋಗೋಷ್ಟರಲ್ಲಿ ಸಾಗರ್ನ ಹಿಂದೆ ಇಲ್ಲಿ ಹೊಡೆದಿರತ್ತು. ಗಲಾಟೆ ಏನಿದ್ದಿಲ್ಲ, ಅವ್ನ ಪಾಡಿಗೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದ ನನ್ನ ತಮ್ಮ. ಆಮೇಲೆ ಈಗ ಕೇಳಿದಾಗ ನಾನು ಏನಂದ್ರೆ ಗೊತ್ತಾ, ಏನು ಹೊಡೆದಿಲ್ಲ, ಸುಮ್ಮನೆ ನೋಕ್ಲಾಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಮಗೂ ಏನು ಗೊತ್ತಾಗಿಲ್ಲ, ಹೊಡೆದಿದ್ದಾರೆ ಏನು ಹೇಳಿಲ್ಲ. ನೋಡಿ ಬಟ್ಟೆ ಅರ್ಧ ಹಾಕಿದ್ದಾರೆ ಅಂತ ತೋರಿಸ್ತಾ ಅಷ್ಟೇ. ಆಮೇಲೆ ಸ್ಟೇಷನ್ಗೆ ಹೋಗಿ ಹೇಳಿದಾಗ ಕುಡ್ಕೊಂಡು ಹೋಗಿದ್ದ ಅಂದ್ಬಿಟ್ಟು ನಾನೇ ಮನೆಗೆ ಬಾ ಬೆಳಿಗ್ಗೆ ಮಾತಾಡೋಣ ಅಂತ ಅಂದೆ. ಆಮೇಲೆ ಇತ್ಕೊಂಡು ಅವ್ನು ಏನು ಹೇಳಿಲ್ಲ. ಆಮೇಲೆ 2-3 ದಿನ ಆದಮೇಲೆ ವಾಮಿಟು, ಜ್ವರ ಒಂದೇ ಸರಿ ಬಂತು. ಇನ್ನು ಗಲಾಟೆಯ ಬಳಿಕ ಮನೆಯಲ್ಲಿದ್ದ ಸಂದೀಪ್ಗೆ ವಾಂತಿ, ತಲೆನೋವು ಶುರುವಾಗಿದೆ. ತಲೆಯೊಳಗೆ ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ಪೆಟ್ಟು ಬಿದ್ದಿತ್ತು. ಹತ್ತಿರದ ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡು ಬಂದು ಮನೆಯಲ್ಲಿ ಮಲಗಿದ್ದ. ಮತ್ತೆ 1 ದಿನದ ಬಳಿಕ ಅದೇ ರೀತಿ ತಲೆನೋವು, ವಾಂತಿ ಬರಲು ಶುರುವಾಯಿತು. ಇಲ್ಲಿನ ಖಾಸಗಿ ಆಸ್ಪತ್ರೆಗೆ ಬಂದಿದ್ದ ಸಂದೀಪ್ಗೆ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸೇಂಟ್ ಜಾನ್ ಆಸ್ಪತ್ರೆಗೆ ಕಳುಹಿಸಿದ್ರು. ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿದ ಬಳಿಕ ಸಂದೀಪ್ ತಲೆಗೆ ಗಂಭೀರ ಗಾಯವಾಗಿರೋದು ತಿಳಿದಿದೆ. ಅಲ್ಲಿಂದ ಮಡಿವಾಳದ ಕಾವೇರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಸಂಪೂರ್ಣ ಪ್ರಜ್ಞೆ ಕಳೆದುಕೊಂಡು ಕೋಮಾಗೆ ತಲುಪಿದ ಸಂದೀಪ್ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ 28ನೇ ತಾರೀಕಿನಂದು ಸಾವನ್ನಪ್ಪಿದ್ದಾನೆ. ಮಗನ ಸಾವಿನ ವಿಷಯ ತಿಳಿದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಸೂಕ್ತ ತನಿಖೆ ನಡೆಸಿ ನನ್ನ ಮಗನ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. 14ನೇ ತಾರೀಕು ಬರ್ತಡೇ ಇತ್ತು ಸರ್ ಅವ್ರದ್ದು. ನಾನು ಕರೆದೆ, ಅವತ್ತು ಬರ್ತೀನಪ್ಪ ಅಂತ ಹೇಳಿದ್ರು. ತಿರ್ಗಿ ಬರ್ತಾನೆ ಎಲ್ಲ ಅವ್ರ ಅಜ್ಜಿಯವ್ರ ಮನೇಲಿ ಅವನಿತ್ತ ನಾನು ಯಾಮಾರ್ಬಿಟ್ಟೆ. ತಿರ್ಗಾ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮಗನಿಗೆ ಫೋನ್ ಮಾಡಿದ್ರು, ಗಲಾಟೆ ಆಗ್ತೈತೆ ಅಂತ. ನನ್ನ ದೊಡ್ಡ ಮಗನ್ನೇ ಕಳಿಸ್ದೆ. ಕಳಿಸ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಮಗ ಬಂದ. ಅವ್ನು ಬಂದಮೇಲೆ ಇವನು ಟೇಷನ್ಗೆ ಹೋದ, ಜಿಗಣಿ ಟೇಷನ್ಗೆ. ಹೋಗಿದ್ದ ತಕ್ಷಣ ಏನು ಮಾಡಿದೆ, ನಾನು ನಿದ್ದೆ ಹೋಗಿಲ್ಲ ಅವತ್ತು. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಏನಂದ್ರೆ ಬೆಳಗ್ಗೆ ಮಾತಾಡೋಣ ಅಂತ ನಮ್ಮ ಯಜಮಾನ್ರು ಹೇಳಿದ್ರು, ನನ್ನ ಮಗನ ಹೇಳಿದ್ರು. ಆಮೇಲೆ ನಾವು ಹೋಗಿಲ್ಲ, ಬೆಳಗ್ಗೆ ಮಾತಾಡ್ತಾರೆ ಅಂತ. ತಿರ್ಗಿ ಅವ್ನು ದುಡ್ಡು ಕೊಟ್ಟ ಮೇಲೆ ತಿರ್ಗಿ ಬಂದ್ಬಿಟ್ಟೆ. ನಾನು ಅಲ್ಲಿ ಕುಡಿತಾ ಇದ್ದಲ್ಲ, ತಿರ್ಗಿ ನನ್ನ ದುಡ್ಡು ಕೊಡಂತ ಟಾರ್ಚರ್ ಕೊಟ್ಟಾನೆ. ಒಂದು 3-4 ದಿವಸ ಟಾರ್ಚರ್ ಕೊಟ್ಟವನು ನಮ್ಮ ಹುಡುಗನಿಗೆ. ಆವಾಗ ನಮ್ಮ ಮಿಸ್ಸಸ್ ಕೇಳೋನು, ಅವನು ಅಲ್ಲಿ ಫ್ಯಾಕ್ಟ್ ಹತ್ರ ಹೋಗ್ಬಿಟ್ಟು. ಆವಾಗ ಅವನು ನನಗೆ ಇಲ್ಲ, ನಮ್ಮ ಮಿಸ್ಸಸ್ ಕೊಟ್ಬಿಡ ಅಂದ್ಬಿಡಪ್ಪ ಅಂತೇಳಿ ನಾನು ಈಸ್ಕೊಡಮ್ಮ ನಮ್ಮ ಅಪ್ಪನ. ಅಷ್ಟೊತ್ತಿಗೆ ಇವನು ಎಲ್ಲ ನ್ಯಾಯ ಸಿಗ್ಬೇಕು ನಮ್ಗೆ. ಸ್ಟೇಷನಲ್ಲೇ ನಮಗೆ ರಕ್ಷಣೆ ಕೊಟ್ಟರೆ ಸಾಕಷ್ಟೇ ನಮಗೆ. ಇನ್ನು ಪ್ರಕರಣದ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಮೃತ ಸಂದೀಪ್ ತಂದೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಸಂತೋಷ್ ಮತ್ತು ಸಾಗರ್ ಇಬ್ಬರನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.